ರೈತ ಬಾಂಧವ್ರೆ ನಮಸ್ಕಾರ. ಈ ವರ್ಷ ಬರಗಾಲ 2026ರಲ್ಲಿ ಬರಗಾಲ ಘೋಷಣೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲ್ಲ. ಇವಾಗ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 1 ಅಥವಾ 2ನೇ ತಾರೀಕಿನಲ್ಲಿ ಒಂದು ಬರಗಾಲ ಅಂತೇಳಿ ಘೋಷಣೆಯನ್ನು ಮಾಡ್ತೀವಿ ಅಂತೇಳಿ ಇವಾಗ ಅನೌನ್ಸನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇನ್ನೂವರೆಗೆ ಮಳೆನೇ ಆಗಿಲ್ಲ. ಇವಾಗ ಘೋಷಣೆ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ನಲ್ಲಿ ಒಂದು ಬರಗಾಲ ಖಂಡಿತವಾಗಿ ಘೋಷಣೆ ಆಗ್ತಿಲ್ಲ. ರಾಜ್ಯ ಸರ್ಕಾರ ಕೈಲಿ ಅಷ್ಟೇ ಇಲ್ಲ ಈ ಘೋಷಣೆ ಆಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ ರಾಜ್ಯ ಸರ್ಕಾರ ಆಗಿಂದಾಗನೇ ಘೋಷಣೆ ಮಾಡ್ತದೆ. ಒಟ್ಟಿನಲ್ಲಿ ಮಳೆ ಇಲ್ಲದ ಕಾರಣ ಈರುಳ್ಳಿ ರೇಟ್ ಅಂತಕ್ಕಂಥ ಇವಾಗ ಗಗನಕ್ಕೆ ಏರಿರ್ತಕ್ಕಂಥದ್ದು ಎಲ್ಲರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಮೇಲಾಟ್ನ ಒಂದು ನೀರಾವರಿ ಇಲ್ಲದ ಒಂದು ವ್ಯಕ್ತಿಗಳು ಕೂಡ ರೈತರು ಕೂಡ ಇಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಈರುಳ್ಳಿಯನ್ನು ಹಾಕಿದ್ರು. ಇವಾಗ ಮಳೆ ಆಗದೆ ಅದು ಕೆಲವೊಂತವಲೆ ನಾಟಿಲ್ಲ, ಕೆಲವೊಂತವಲೆ ಕಾಲೊಂದಿಲ್ಲೊಂದು ನಾಟಿದೆ. ಬಹಳ ಲಾಸ್ ಆಗಿರ್ತಕ್ಕಂಥ ರೈತರು ಇವಾಗ ಬಹಳ ಲಾಸ್ನಲ್ಲಿದ್ದಾರೆ. ಲಾಸ್ನಲ್ಲಿದ್ದರೂ ಕೂಡ ಪರವಾಗಿಲ್ಲ, ಒಂದು ಉತ್ತಮ ರೇಟ್ ಇದೆ ನೋಡಿ. ಹೋದ ವರ್ಷ ಜಾಸ್ತಿ ಬೆಳೆದ್ರು ಕೂಡ ರೇಟ್ ಇರಲಿಲ್ಲ, ಇವಾಗ ಕಡಿಮೆ ಬೆಳೆದ್ರು ಕೂಡ ರೇಟ್ ಇತ್ತುವಪ್ಪ ಅಂದ್ರೆ ಏನು ಕೆಲವೊಂದು ರೈತರು ಎಲ್ಲಿಂದಾನೋ ಕಷ್ಟಪಟ್ಟು ಇವಾಗ ನೀರಿನ ವ್ಯವಸ್ಥೆಯನ್ನು ಒದಗಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಮುಂದುವರ್ಸ್ಕೊಂಡ್ಬಂದ್ರಿಯಪ್ಪ ಅಂದ್ರೆ ನಿಮ್ಗೆ ಈರುಳ್ಳಿ ಬಹಳ ಉತ್ತಮವಾಗಿರ್ತಕ್ಕಂಥ ರೇಟ್ ಸಿಗ್ತಕ್ಕಂಥದ್ದು. ಈರುಳ್ಳಿ ಅಷ್ಟೇ ಅಲ್ಲ ರೈತರೇ, ಇಲ್ಲಿ ಎಲ್ಲ ಬೆಳೆಗೂ ಕೂಡ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ರೇಟ್ ಸಿಗ್ತದೆ. ಇಲ್ಲಿ ಹತ್ತಿ ಬೆಳೆಗಾರರಿಗೆ ಕೂಡ ಏನು ಲಾಸ್ ಇಲ್ಲ. ಈ ಸಾರಿ 10,000 ಮೇಲ್ಪಟ್ಟೆ ಕ್ವಿಂಟಲ್ಗೆ ಒಂದು ಏನಾಗ್ತದಪ್ಪ ಅಂದ್ರೆ ರೇಟ್ ಸಿಗ್ತದೆ. ಇಲ್ಲಿ ಈರುಳ್ಳಿಗೂ ಕೂಡ 4,000 to 5,000 ಖಂಡಿತವಾಗೂ ಇನ್ನೂ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಇದೆ. ಆದ್ದರಿಂದ ಇಲ್ಲಿ ಈರುಳ್ಳಿ ಬೆಳೆಗಾರರು ನೀಟಾಗಿ ಒಂದು ನೀರಾವರಿ ವ್ಯವಸ್ಥೆ ಕಡಿಮೆ ಇದ್ದರೂ ಕೂಡ ಅದನ್ನು ಏನಾದರೂ ಒಂದು ಡ್ರಿಪ್, ಇವಾಗೇನು ಬಹಳ ಒಂದು ಆಪ್ಷನ್ಗಳಿದ್ದಾವೆ. ಡ್ರಿಪ್ ಅಷ್ಟೇ ಅಲ್ಲದೆ ರೈನ್ ಪೈಪ್ಗಳಿದ್ದಾವೆ, ಇನ್ನೂ ಏನೇನೋ ಆಪ್ಷನ್ಗಳಿದ್ದಾವೆ. ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳ್ರಿ. ಬಹಳ ನೀರನ್ನು ವೇಸ್ಟ್ ಮಾಡಿಬಿಡ್ರಿ. ಮಿತವಾಗಿ ಬಳಕೆ ಮಾಡಿ ಅದನ್ನು ಒಂದು ನೀಟಾಗಿ ಬೆಳೆದ್ರಿಯಪ್ಪ ಅಂದ್ರೆ ನಿಮ್ಮಂಥ ಒಂದು ಆಪ್ಷನ್ ಬಹಳ ಇರ್ತಕ್ಕಂಥದ್ದು. ಈ ವರ್ಷ ಕುಬೇರ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಉತ್ತಮವಾಗಿರ್ತಕ್ಕಂಥ ರೇಟು ನಿಮಗೆ ಸಿಕ್ಕೇ ಸಿಗ್ತದೆ. ಒಂದು ಹೋದ ವರ್ಷ ಎಲ್ಲ ಮಾಲ್ ಜಾಸ್ತಿ ಬೆಳೆದ್ರು ಯಾರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ರೇಟು ಸಿಕ್ಕಿರಲಿಲ್ಲ. ಈ ಸಾರಿ ಏನಾಯ್ತಪ್ಪ ಅಂದ್ರೆ ಮಳೆನೇ ಆಗಲಿಲ್ಲ. ಹೋದ ಸಾರಿ ತುಂಬ ಜನ ಮಳೆ ಜಾಸ್ತಿಯಾಗಿ ಹಾಳಾಗಿದ್ರು, ಇವಾಗ ಮಳೆ ಆಗದೆ ಹಾಳಾಗ್ತಾ ಇದೆ. ರೈತರ ಪರಿಸ್ಥಿತಿನೇ ಇದೇ ರೀತಿ ಇರ್ತದೆ ನೋಡಿ. ಹಿಂದೆ ಎಂದೋ ದಿನ ಒಂದು ಕರೆಕ್ಟ್ ಮಳೆ ಒಂದು 2 ವರ್ಷ ನೀಟಾಗಿ ಮಳೆ ಬಂದಿತ್ತು. 2020ರಿಂದ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಈರುಳ್ಳಿಯನ್ನು ಬೆಳಿತಾನೆ ಬಂದರೆ ಎಲ್ಲರೂ ಕೂಡ 2020ರಿಂದ ಇಲ್ಲಿವರೆಗೆ ಸುಮಾರು 4-5 ವರ್ಷ ಯಾರಿಗೂ ಕೂಡ ಲಾಸ್ ಆಗಿಲ್ಲ. ಆದರೆ 2025ರಲ್ಲಿ ಒಮ್ಮೆಗೆ ಈರುಳ್ಳಿ ರೇಟ್ ಬಿತ್ತು. ಯಾಕೆ ಬಿತ್ತಪ್ಪ ಅಂದ್ರೆ ಬಹಳ ಜನ ಒಮ್ಮೆ ಹಾಕಿಬಿಟ್ರು. ಆದ್ದರಿಂದ ಬಿದ್ದಿರ್ತಕ್ಕಂಥ ನೋಡಿ ಒಂದು ಬೇರೆ ಬೇರೆ ಬೆಳೆಗಳನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಆದರೆ ಇವಾಗಿನ ಪರಿಸ್ಥಿತಿ ಈರುಳ್ಳಿಗೆ ಬಹಳ ಡಿಮ್ಯಾಂಡನ್ನು ಬಂದಿರತಕ್ಕಂಥದ್ದು. ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ ಒಂದು ಬಹಳ ಡಿಮ್ಯಾಂಡನ್ನು ಕೂಡ ಇವಾಗೇ ಇರ್ತಕ್ಕಂಥದ್ದು. ಯಾರೂ ಕೂಡ ಗಡ್ಡೆ ಆಗಿಲ್ಲ, ಮುಂದೆ ಇರ್ತದೆ ರೇಟ್ ಅಂತಕ್ಕಂಥದ್ದು 100ಕ್ಕೆ 100 ಇರ್ತದೆ. ಯಾಕಪ್ಪ ಅಂದ್ರೆ ಮಳೆನೇ ಆಗದೆ, ಸ್ವಲ್ಪನೂ ಮಳೆ ಆಗಿಲ್ಲ. ಕೆಲವೊಂದು ಭಾಗದಲ್ಲಿ ಹೇಗಾಗಿದೆಯಪ್ಪ ಅಂದ್ರೆ ಸ್ವಲ್ಪನೂ ಕೂಡ ಮಳೆ ಆಗಿಲ್ಲ. ನೀರಾವರಿ ಸೌಲಭ್ಯ ಇದ್ದಿರ್ತಕ್ಕಂಥ ರೈತರು ಅಲ್ಲಲ್ಲಿ ಅಲ್ಪ ಸ್ವಲ್ಪ ಬೆಳೆದಿದ್ದಾರೆ. ಅದನ್ನು ಇನ್ನೂ ಕೂಡ ನೀವು ನೀಟಾಗಿ ಬೆಳ್ಕೊಂಡು ಬಂದ್ರಿಯಪ್ಪ ಅಂದ್ರೆ ನಿಮಗೆ ಬಹಳ ಒಂದು ಲಾಭ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಬರ ಘೋಷಣೆ ಆಗೇ ಆಗ್ತದೆ. ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಗಗನಕ್ಕೆ ಏರೇ ಇರ್ತದೆ. ಅದನ್ನು ಉತ್ತಮವಾಗಿ ಬೆಳ್ಕೊಂಡು ಬನ್ನಿರಿ. ಹಾಗೆ ನಿಮ್ಮ ಸೈಜು ಯಾವ ರೀತಿ ಇದೆ ಮತ್ತು ನಿಮ್ಮ ಕಡೆ ಮಳೆ ಯಾವ ರೀತಿ ಇದೆ, ನಿಮ್ಮ ನೀರಿನ ಸೌಲಭ್ಯ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಇಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಕಮೆಂಟನ್ನು ಮಾಡಿ. ನಿಮ್ಮ ಊರಾಗಿರ್ಬೋದು, ನಿಮ್ಮ ಜಿಲ್ಲೆ ಅಲ್ಲಿ ಎಲ್ಲಿಂದ ವಿಡಿಯೋ ನೋಡ್ತೀರಾ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಇವಾಗ ಈರುಳ್ಳಿ ರೇಟ್, ಪ್ರೆಸೆಂಟ್ ಈರುಳ್ಳಿ ರೇಟ್ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.